ಕೃಣಾಲ್ ಪಾಂಡ್ಯ ಐಪಿಎಲ್ ನ ಟಾಪ್ ರೇಟೆಡ್ ಆಲ್ರೌಂಡರ್ ಗಳಲ್ಲಿ ಒಬ್ರು. 2016ರಿಂದ ಐಪಿಎಲ್ ನಲ್ಲಿ ತಮ್ಮ ಡೆಬ್ಯೂಟ್ ಮಾಡಿದಾಗಿನಿಂದಲೂ ಸ್ಥಿರವಾದ ಪ್ರದರ್ಶನ ಕೊಡ್ತಾ ಬರ್ತಿದ್ದಾರೆ. ಅವರು ಮುಂಬೈ ಇಂಡಿಯನ್ಸ್ ತಂಡದಿಂದ ತಮ್ಮ ಐಪಿಎಲ್ ಯಾತ್ರೆ ಸ್ಟಾರ್ಟ್ ಮಾಡಿದ್ರು. ನಂತರ LSG ಪರ ಆಡಿದ್ರು. ಈಗ RCB ಪರ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗಳಲ್ಲಿ ಗೆಲುವು ತಂದು ಕೊಡ್ತಾ ಇದ್ದಾರೆ. ಹಲವಾರು ಐಪಿಎಲ್ ಪಂದ್ಯಗಳನ್ನು ಆಡಿ ಸುಮಾರು 50ಕ್ಕೂ ಹೆಚ್ಚು ಪಂದ್ಯಗಳಲ್ಲಿ ಗೆಲುವು ತಂದು ಕೊಟ್ಟರು. ಕೃಣಾಲ್ ಪಾಂಡ್ಯರಿಗೆ ಭಾರತ ತಂಡದಲ್ಲಿ ಪರ್ಮನೆಂಟ್ ಸ್ಥಾನ ಯಾಕೆ ಸಿಕ್ತಿಲ್ಲ? MI ಪರ 3 ಐಪಿಎಲ್ ಕಪ್ ಗೆದ್ರು ಅವರಿಗೆ ಭಾರತ ತಂಡದಲ್ಲಿ ಸ್ಥಿರವಾದ ಅವಕಾಶ ದೊರೆತಿಲ್ಲ. ಈ ವಿಡಿಯೋದಲ್ಲಿ ಕೃಣಾಲ್ ಪಾಂಡ್ಯರ ಕಂಪ್ಲೀಟ್ ಕ್ರಿಕೆಟ್ ಜರ್ನಿನ ನೋಡೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೃಣಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ರು ಅಣ್ಣ ತಮ್ಮಂದಿರು. ಇಬ್ಬರ ಮಧ್ಯ 2 ವರ್ಷದ ವಯಸ್ಸಿನ ಅಂತರ ಇದೆ. ಇಬ್ರು ಚಿಕ್ಕಂದಿನಿಂದಲೂ ಕ್ರಿಕೆಟ್ ನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ರು. 2002ನಲ್ಲಿ ಕೃಣಾಲ್ 11 ವರ್ಷ ಮತ್ತು ಹಾರ್ದಿಕ್ 9 ವರ್ಷದವರಾಗಿದ್ರು. ಇಬ್ರು ಕ್ರಿಕೆಟ್ ಜರ್ನಿ ಸ್ಟ್ರೀಟ್ ಕ್ರಿಕೆಟ್ ಇಂದ ಆರಂಭ ಆಗುತ್ತೆ. ಅವ್ರ ತಂದೆ ಹಿಮಾಂಶು ಪಾಂಡ್ಯ ಸೂರತ್ ನಲ್ಲಿ ಕಾರ್ ಫೈನಾನ್ಸ್ ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಅವರು ಕೂಡ ಒಂದು ಕ್ರಿಕೆಟ್ ಫ್ಯಾನ್ಸ್ ಆಗಿದ್ದು, ಈ ಸಮಯದಲ್ಲಿ ಸೂರತ್ ನಲ್ಲಿ ಸ್ಟೇಡಿಯಂ ಇರಲಿಲ್ಲ. ಅವರು ತಮ್ಮ ಮಕ್ಕಳನ್ನ ಕ್ರಿಕೆಟ್ ಪಂದ್ಯ ನೋಡೋಕೆ ವಡೋದರಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಒಂದ್ಸತಿ ಪಂದ್ಯ ನೋಡಕ್ಕಂತ ವಡೋದರ ಹೋದಾಗ ಇಬ್ರು ಅಣ್ಣ ತಮ್ಮಂದಿರು ತಮ್ಮ ತಂದೆಗೆ ಕ್ರಿಕೆಟ್ ಆಟಗಾರರಾಗಬೇಕಂತ ಹೇಳ್ತಾರೆ. ಕ್ರಿಕೆಟ್ ಅಭಿಮಾನಿಯಾಗಿದ್ದ ಅವರ ತಂದೆ ಇಬ್ಬರನ್ನು ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರು ಸೂರತ್ ನಲ್ಲಿದ್ದ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಿ ಕುಟುಂಬವನ್ನ ವಡೋದರಕ್ಕೆ ಶಿಫ್ಟ್ ಮಾಡ್ತಾರೆ. ವಡೋದರಾದಲ್ಲಿ ಅನ್ಕೊಂಡ ಹಾಗೆ ಬಿಸ್ನೆಸ್ ನಡೀಲಿಲ್ಲ. ಆದ್ರೂ ಕೂಡ ಅವರು ತಮ್ಮ ಇಬ್ರು ಮಕ್ಕಳನ್ನ ಕಿರಣ್ ಮೋರೆ ಅಕಾಡೆಮಿಗೆ ಸೇರಿಸ್ತಾರೆ. ಈ ಇಬ್ರು ಸಹೋದರರು ಕ್ರಿಕೆಟ್ ಹುಚ್ಚು ಎಷ್ಟಿತ್ತು ಅಂದ್ರೆ ಇಬ್ರು ಸ್ಕೂಲ್ ಕೂಡ ಬಿಟ್ಟು ಇಬ್ರು ದಿನ ಬ್ಯಾಟಿಂಗ್ ಬೌಲಿಂಗ್ ಕ್ರಿಕೆಟ್ ಅಂತ ಆಡ್ತಾ ಇರ್ತಾರೆ. ತಂದೆ ಮಕ್ಕಳಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಇರೋ ಬಿಸ್ನೆಸ್ ಅನ್ನು ಲಾಸ್ ಮಾಡಿಕೊಂಡು ಫೈನಾನ್ಷಿಯಲಿ ಕಂಡೀಷನ್ ಅಷ್ಟು ಸರಿ ಇರೋದಿಲ್ಲ. ಇಬ್ರು ಸಹೋದರರು ಒಂದು ಬೈಕ್ ನ ಫೈನಾನ್ಸ್ ನಲ್ಲಿ ತಗೊಂಡು ಅದ್ರ ಮೇಲೆ ಡೈಲಿ ಪ್ರಾಕ್ಟೀಸ್ ಗೆ ಅಕಾಡೆಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ 2008ರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕೃಣಾಲ್ ಪಾಂಡ್ಯ ಅವರ ತಂದೆಗೆ ಹೃದಯಾಘಾತ ಆಗುತ್ತೆ. ಅವರಿಗೆ ರೆಸ್ಟ್ ತಗೊಳ್ಳೋಕೆ ಸಜೆಷನ್ ಮಾಡಲಾಗುತ್ತೆ. ಆರ್ಥಿಕ ಒತ್ತಡ ಹೆಚ್ಚಾಗುತ್ತೆ. ಸಹೋದರರಿಬ್ರು ಅಂದ್ರೆ ಕೃಣಾಲ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಇಬ್ರು ಬೆಳಗ್ಗೆ ₹5 ಮಾಗಿ ತಿಂದು ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾ ಇದ್ರು. ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಗಳಲ್ಲಿ ಆಡಿ ಅಲ್ಪ ಸ್ವಲ್ಪ ಹಣ ಗಳಿಸಿ ಮತ್ತೆ ರಾತ್ರಿ ಮನೆಗೆ ವಾಪಸ್ ಆಗ್ತಾ ಇದ್ರು. 2015ರಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ರು ಬರೋಡಾದಲ್ಲಿರುವ ಲೋಕಲ್ T20 ಟೂರ್ನಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಹಾರ್ದಿಕ್ ಪಾಂಡ್ಯ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿದ್ರೆ ಕೃಣಾಲ್ ಪಾಂಡ್ಯ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿದ್ರು. ಮುಂಬೈ ಇಂಡಿಯನ್ಸ್ ನ ಟ್ಯಾಲೆಂಟ್ ಹಂಟ್ ಟೀಮ್ ಈ ಪ್ಲೇಯರ್ಸ್ ನ ನೋಡಿ ಅದರಲ್ಲಿ ಸ್ಪೆಷಲಿ ಹಾರ್ದಿಕ್ ಪಾಂಡ್ಯನ ಇನ್ಸ್ಪೈರ್ ಆಗಿ 2015ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಅವರನ್ನ ಪಿಕ್ ಮಾಡುತ್ತೆ. ಆದ್ರೆ ಆ ವರ್ಷ ಕೃಣಾಲ್ ಸೆಲೆಕ್ಟ್ ಆಗೋದಿಲ್ಲ. ಬಟ್ 2016ರಲ್ಲಿ ಮುಂಬೈ ಇಂಡಿಯನ್ಸ್ ಅವರನ್ನ ಖರೀದಿ ಮಾಡುತ್ತೆ. ತಮ್ಮ ಡೆಬ್ಯೂಟ್ ಸೀಸನ್ ನಲ್ಲಿ ಕೃಣಾಲ್ ಪಾಂಡ್ಯ 12 ಪಂದ್ಯಗಳನ್ನು ಆಡಿ 236 ರನ್ ಗಳನ್ನ 39.50 ಸರಾಸರಿಯಲ್ಲಿ ಬಳಸ್ತಾರೆ. 6 ವಿಕೆಟ್ ಗಳನ್ನ ಪಡಿತಾರೆ. 15 ಮೇ 2016ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ನಂಬರ್ 3 ಆಗಿ ಬ್ಯಾಟ್ಸ್ಮನ್ ಆಗಿ ಬಂದ ಕೃಣಾಲ್ ಪಾಂಡ್ಯ 37 ಓವರ್ಗಳಲ್ಲಿ ಮ್ಯಾಸಿವ್ 86 ರನ್ ಗಳನ್ನ ಹೊಡಿತಾರೆ. ಅವರು 4 ಓವರ್ಗಳಲ್ಲಿ ಬೌಲಿಂಗ್ ಮಾಡಿ ಕೇವಲ 15 ರನ್ ಗಳನ್ನ ಕೊಟ್ಟು 2 ವಿಕೆಟ್ ಗಳನ್ನ ಪಡಿತಾರೆ. ಆ ದಿನ ಕೃಣಾಲ್ ಪಾಂಡ್ಯ IPL ನ ಫೇಮ್ ಸ್ಟಾರ್ ಆಗ್ತಾರೆ. ಇದೇ ರೀತಿ 2017ರ ಸೀಸನ್ ನಲ್ಲೂ 273 ರನ್ ಗಳನ್ನು ಗಳಿಸಿ 10 ವಿಕೆಟ್ ತಗೊಂಡು ಮುಂಬೈ ಇಂಡಿಯನ್ಸ್ ಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಅದೇ ವರ್ಷ ಮುಂಬೈ ಇಂಡಿಯನ್ಸ್ ಕಪ್ ಕೂಡ ಗೆಲ್ಲುತ್ತೆ. 2018ರಲ್ಲಿ ಕೃಣಾಲ್ ಪಾಂಡ್ಯ ಒಳ್ಳೆ ಪ್ರದರ್ಶನ ಕೊಟ್ಟರು ಇಂಡಿಯಾ ಟೀಮ್ ಗೆ ಸೆಲೆಕ್ಟ್ ಆಗೋದಿಲ್ಲ. ಯಾಕೆಂದ್ರೆ ಆ ಟೈಮ್ ಅಲ್ಲಿ ಭಾರತ ತಂಡದಲ್ಲಿ ಯುವರಾಜ್ ಸಿಂಗ್, ಸುರೇಶ್ ರೈನಾ, ರವೀಂದ್ರ ಜಡೇಜಾ ಮತ್ತು R.ಅಶ್ವಿನ್ ಅಂತ ಸ್ಪಿನ್ ಮಾಂತ್ರಿಕರು ಇರ್ತಾರೆ. ಬಟ್ ಒಬ್ಬ ಪ್ರಾಪರ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡ್ ನ ರಿಕ್ವೈರ್ಮೆಂಟ್ ಇರುತ್ತೆ. ಅದಕ್ಕಾಗಿ ಹಾರ್ದಿಕ್ ಪಾಂಡ್ಯ ತುಂಬಾ ಮೊದಲೇ ಅಂದ್ರೆ 2016ರಲ್ಲೇ ಡೆಬ್ಯೂಟ್ ಮಾಡ್ತಾರೆ. ಅಲ್ಲದೆ 2016 T20 ವರ್ಲ್ಡ್ ಕಪ್ ನಲ್ಲೂ ಆಡ್ತಾರೆ. 2 ವರ್ಷಗಳ ನಂತರ ಅಂದ್ರೆ 2018ರಲ್ಲಿ ಕೃಣಾಲ್ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗ್ತಾರೆ. ಅವರು T20 ಡೆಬ್ಯೂಟ್ ಮಾಡ್ತಾರೆ. ಆದ್ರೆ ಅವರ ಪ್ರದರ್ಶನ ಎಕ್ಸ್ಪೆಕ್ಟೆಡ್ ಲೆವೆಲ್ ನಲ್ಲಿ ಇರಲಿಲ್ಲ. ಹೆವಿ ಕಾಂಪಿಟೇಷನ್ ಇದ್ದ ಕಾರಣ ತಂಡದಿಂದ ಹೊರಗೆ ಬೀಳ್ತಾರೆ. ಆದ್ರೆ ಇನ್ನೊಂದ್ ಕಡೆ ಕೃಣಾಲ್ ಪಾಂಡ್ಯ ಅವರು IPL ನಲ್ಲಿ ಕಂಟಿನ್ಯೂಸ್ಲಿ ಒಳ್ಳೆ ಪ್ರದರ್ಶನ ಕೊಡ್ತಾ ಇರ್ತಾರೆ. 2019-2020ರಲ್ಲಿ ಮುಂಬೈಗೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳನ್ನ ಗೆಲ್ಲಿಸೋಕೆ ಹೆಲ್ಪ್ ಮಾಡ್ತಾರೆ. ಆದ್ರೆ ಮುಂಬೈ ಇಂಡಿಯನ್ಸ್ 2020ರ ಮೆಗಾ ಆಕ್ಷನ್ ನಲ್ಲಿ ಕೃಣಾಲ್ ಪಾಂಡ್ಯ ಅವರನ್ನ ರಿಟರ್ನ್ ಮಾಡೋದಿಲ್ಲ. ಹಾರ್ದಿಕ್ ಪಾಂಡ್ಯನ ಸಹ ಕೂಡ ಬಿಡುಗಡೆ ಮಾಡುತ್ತೆ. ಮುಂಬೈಗೆ 3 ಟ್ರೋಫಿಗಳನ್ನ ಕೊಟ್ಟಿದ್ರು. ಇಬ್ರು ಬ್ರದರ್ಸ್ ಗಳನ್ನ ಬಿಡುಗಡೆ ಮಾಡುತ್ತೆ. ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೈಟನ್ಸ್ ಗೆ ಹೋದ್ರೆ ಕೃಣಾಲ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಹೋಗ್ತಾರೆ. 2021ರಲ್ಲಿ ಇಂಗ್ಲೆಂಡ್ ವಿರುದ್ಧ ಅವರು ODI ಡೆಬ್ಯೂಟ್ ನ ಮಾಡ್ತಾರೆ. ಡೆಬ್ಯೂಟ್ ಪಂದ್ಯದಲ್ಲಿ 58 ರನ್ ಗಳನ್ನ ಗಳಿಸಿ 1 ವಿಕೆಟ್ ಪಡಿತಾರೆ. ಆದ್ರೆ ಟೀಮ್ ಕಾಂಬಿನೇಷನ್ ಮತ್ತು ಕಾಂಪಿಟೇಷನ್ ಹೆಚ್ಚಿದ ಕಾರಣ ಮುಂದಿನ ಅವಕಾಶಗಳು ಅವರಿಗೆ ಸಿಗೋದಿಲ್ಲ. ಒಟ್ಟಾರೆ ಕೃಣಾಲ್ ಕೇವಲ 5 ODI ಮತ್ತು 19 T20 ಪಂದ್ಯಗಳನ್ನ ಆಡಿದ್ರು ಮತ್ತು 2021 ನಂತರ ಅವರಿಗೆ ಯಾವುದೇ ರೀತಿಯ ಅವಕಾಶ ಸಿಗೋದಿಲ್ಲ. ರಾಷ್ಟ್ರೀಯ ತಂಡದಿಂದ ಹೊರಬಿದ್ದರು ಕೃಣಾಲ್ IPL ನಲ್ಲಿ ಕಂಟಿನ್ಯೂಸ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ. LSG ತಂಡದ ಪರ ಕ್ಯಾಪ್ಟನ್ KL ರಾಹುಲ್ ಗಾಯಗೊಂಡಾಗ ಕೃಣಾಲ್ ಕ್ಯಾಪ್ಟನ್ ಆಗಿ ಟೀಮ್ ನ ಲೀಡ್ ಮಾಡ್ತಾರೆ.
ಅವರ ನಾಯಕತ್ವದಲ್ಲಿ ತಂಡ ಪ್ಲೇ ಆಫ್ ಕೂಡ ಹೋಗುತ್ತೆ. ಕೃಣಾಲ್ ಅವರ ಬೌಲಿಂಗ್ ವಿಶೇಷತೆ ಏನಂದ್ರೆ ಅವರು ಕೇವಲ ಸ್ಪಿನ್ ಮೇಲೆ ಡಿಪೆಂಡ್ ಆಗದೆ ಪೇಸ್, ಬೌನ್ಸ್ ಮತ್ತು ವೇರಿಯೇಷನ್ ಇಂದ ಬ್ಯಾಟ್ಸ್ಮನ್ಗೆ ಕಾಟ ಕೊಡ್ತಾರೆ. ಅಲ್ಲದೆ ಬ್ಯಾಟಿಂಗ್ ಅವಕಾಶ ಸಿಕ್ಕಾಗೆಲ್ಲ ಒಳ್ಳೆ ಆಟವನ್ನೇ ಆಡಿದ್ದಾರೆ. ಈಗ RCB ತಂಡ ಕೃಣಾಲ್ ಪಾಂಡ್ಯ ಅವನ್ನ ಸೆಲೆಕ್ಟ್ ಮಾಡಿದೆ. ತಮ್ಮ ಪರ ಡೆಬ್ಯೂಟ್ ಪಂದ್ಯದಲ್ಲಿ ಅವರು 3 ವಿಕೆಟ್ಗಳನ್ನು ತೆಗೆದುಕೊಂಡು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಹೀಗೆ ಪ್ರತಿ ಮ್ಯಾಚ್ ನಲ್ಲೂ ಇಂಪಾರ್ಟೆಂಟ್ ವಿಕೆಟ್ ಗಳನ್ನ ತೆಗೆದು ಟೀಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ನಲ್ಲೂ ಕೂಡ ಡೆಲ್ಲಿ ವಿರುದ್ಧ ಒಂದು ಗೆಲುವು ತಂದುಕೊಟ್ಟಿದ್ದಾರೆ. ರಾಷ್ಟ್ರೀಯ ತಂಡದಲ್ಲಿ ಇದ್ದಿದ್ರು ಕೃಣಾಲ್ IPL ನಲ್ಲಿ ತಮ್ಮ ಇಂಪ್ಯಾಕ್ಟ್ ಬಿಟ್ಕೊಡ್ಲಿಲ್ಲ. ಈ ಸೀಸನ್ ಒಳ್ಳೆ ಪ್ರದರ್ಶನ ಕೊಟ್ಟು ತಮ್ಮ ಫ್ರಾಂಚೈಸ್ಗೆ ವಿಜಯ ತಂದುಕೊಡ್ತಾರಾ ಅನ್ನೋದೇ ನೋಡಬೇಕು. ಕ್ರಿಕೆಟ್ ಫ್ಯಾನ್ ಆಗಿ ಕೃಣಾಲ್ ಪಾಂಡ್ಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.